ಆ, ಇಲ್ಲ ಬಾಲ್ಯದಲ್ಲಿ ಬಹುಶಃ ಈ ಎಲ್ಲ ಆಟಗಳು ಏನಿತ್ತ ಅದು ನಮ್ಮ ಊರಲ್ಲಿ ಕೂಡ ನಾವು ಕೂಡ ಇತ್ತು. ಎಲ್ಲ ನೆರೆಕರ ಜೊತೆ ನಾವು ಆಡ್ತಾ ಇದ್ದೆವು. ಸಂಜೆ ಹೊತ್ತು ಇರಲಿ, ಆದಿತ್ಯವಾರ ಶನಿವಾರ ಇರಲಿ, ನಾವೆಲ್ಲ ಒಂದು ನಮ್ಮ ಕಾಂಪೌಂಡ್ ಅಲ್ಲಿ ನನ್ನ ತಂದೆ ಶಾಸಕರಾಗಿದ್ದು ಎಲ್ಲ ಒಂದು ಕಾಂಪೌಂಡ್ ಅಲ್ಲಿ ಸೇರಿ ಆಟ ಆಡುವಾಗ ನಮ್ಮ ನೆರೆಕರೆಲ್ಲ ತಾಯಂದ್ರು ಸ್ಟೆಪ್ ಅಲ್ಲಿ ಕೂತ್ಕೊಂಡು ಇದನ್ನು ನೋಡ್ತಾ ಇದ್ರು. ಒಂದು 5 ಗಂಟೆಯಿಂದ 7 ಗಂಟೆ ತನಕ ಎಲ್ಲರೂ ಒಂದು ಕಡೆ ಸೇರುವಂತದ್ದು ಒಂದು ಪ್ರತಿಯೊಬ್ಬರ ದಿವಸ. ಆದ ಕಾರಣ ಇದೊಂದು ಕ್ರೀಡೆ ಮಾತ್ರ, ಇದೊಂದು ಜೀವನ ಶೈಲಿ ಆವತ್ತಿನ ಕಾಲದ್ದು. ನಾವು ಬರಬೇಕು, ಸೇರ್ಬೇಕು, ಪರಿಚಯ ಮಾಡಬೇಕು, ಒಗ್ಗಟ್ಟಾಗಿರ್ಬೇಕು, ಪ್ರೀತಿ ಹಂಚಬೇಕು, ಅರ್ಥ ಮಾಡಿಕೊಳ್ಬೇಕು, ಮತ್ತು ಆಟ ತಾಳ್ಮೆ, ಸಹನೆ, ಪ್ರೀತಿ. 5 ಬಾಲ್ ಅಲ್ಲೆಲ್ಲ ಏಟು ಬೀಳ್ತಾ ಇತ್ತು, ಯಾವ ಏಟು ಬೀಳ್ತಾ ಇತ್ತು, ಅದೊಂದು ಸಂತೋಷ ನಾವು ಅದನ್ನು ಸ್ವೀಕರಿಸಿದ್ದೆವು. ಅಥವಾ ನಮ್ಮ ಇನ್ನೊಂದು ಬೇರೆ ಆಟಗಳೆಲ್ಲವೂ ಕೂಡ. ಆದ್ರೆ ಅದೊಂದು ಕಾಂಪಿಟೇಷನ್ ಅಂತಲ್ಲ, ಅದು ಆಟ ಆಡುವುದು, ಪ್ರೀತಿಯಿಂದ ಆಟ ಆಡುವುದು, ಮತ್ತೆ ಸಂತೋಷದಿಂದ ಎಲ್ಲರೂ ಹೋಗುದು. ಅವನು ಗೆದ್ದಿದ್ದಾನೆ, ಇವನು ಗೆದ್ದಿದ್ದಾನೆ ಅಂತ ವಿಚಾರ ಅಥವಾ ಇದು ಯಾವ್ದು ಅಂತ ಭಾವನೆನೇ ಇರಲಿಲ್ಲ. ಆ ಒಂದು 2 ಗಂಟೆ ಚೆನ್ನಾಗಿ ಆಟ ಆಡುವಂಥದ್ದು, ಸಂತೋಷವನ್ನು ಗಡಿಕೊಂಡು ಮತ್ತೆ ಎಲ್ಲರೂ ಕೂಡ ಮಾಡಿ ಅವರವರ ಮನೆಗೆ ಹೋಗುವಂತ ವಾತಾವರಣ ಅಂತವನ್ನು ಮರುಕಲ್ಪಿಸುವ ಅತ್ಯಗತ್ಯ ಅಂತ ಲಭಾಯ್ ಪಟೇಲ್ ಅವರು ಈ ರೀತಿಯ ಇದನ್ನು ಇಲ್ಲಿ ಪ್ರಾರಂಭ ಮಾಡುವ ಮೂಲಕ ಸಮಾಜಕ್ಕೊಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಇದರ ಸದುಪಯೋಗ ಪಡ್ಕೊಳ್ಳೋ ಜವಾಬ್ದಾರಿ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ. ಹೌದು, ಕಣ್ಮರೆ ಯಾವೊಂದು ವಿಚಾರ ಕಣ್ಮರೆ ಆಗುದಲ್ಲ, ನಾವು ಅದನ್ನು ಕಣ್ಮರೆ ಮಾಡಿಸುವುದು, ಅದನ್ನು ಪರಿಚಯ ಮಾಡದೆ ನಾವು ಅಂತದನ್ನು ಪರಿಚಯ ಮಾಡಿಕೊಂಡು ಹೋದ್ರೆ ಯಾವ್ದು ಕಣ್ಮರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಮಾಜದ ಜವಾಬ್ದಾರಿ ಇದೆ. ಇಂಥ ಜಾನಪದ ಕ್ರೀಡೆಯನ್ನು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಇವನ್ ಶಾಲೆಯಲ್ಲಿ ಕೂಡ, ಶಾಲೆಯಲ್ಲಿ ಮಕ್ಕಳಿಗೆ ಶಾಲೆ ಕ್ರೀಡೆ ಅಲ್ಲಿ ಗ್ರೌಂಡ್ ಇದೆ, ವ್ಯವಸ್ಥೆ ಇದೆ, PD ಟೀಚರ್ಸ್ ಇದೆ. ಇಂಥ ಒಂದು ದಿವಸದ ಕಾರ್ಯ ಕೂಡ ಹಮ್ಮಿಕೊಳ್ಬಹುದು ಅವರಿಗೆ. ಇಂತೆಲ್ಲ ಕ್ರೀಡೆ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ನಮ್ಮ ಹಿರಿಯರು ಕೊಟ್ಟಂತ ದೊಡ್ಡ ಮಟ್ಟ ವೇದಿಕೆ. ಅದನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕು, ಅದರಿಂದ ಭಾಗವಹಿಸಬೇಕು, ಅರ್ಥ ಮಾಡಿಕೊಳ್ಬೇಕು. ಈ ರೀತಿ ಆಟದಲ್ಲಿ ಭಾಗವಹಿಸುವ ಮುಖಾಂತರ ತಮ್ಮ ತಮ್ಮ ವ್ಯಕ್ತಿತ್ವ ಬೆಳೆಸಿಕೊಂಡು ಅವರು ತಂದೆ ತಾಯಂದ್ರ ಆಸ್ತಿ ಮಾತ್ರ ಅಲ್ಲ, ಭವಿಷ್ಯದ ದಿನಗಳಲ್ಲಿ ಈ ಸಮಾಜ ಮತ್ತು ದೇಶದ ಆಸ್ತಿಯಾಗಿ ಮಾರ್ಪಡಬೇಕು. ಅದಕ್ಕೆ ಇದೆಲ್ಲ ಕೂಡ ಅತ್ಯಗತ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.